ನಮಸ್ಕಾರ. ನಾವು ಪ್ರತಿದಿನ ಯೂಸ್ ಮಾಡೋ ಪೆಟ್ರೋಲ್, ಕುಡಿಯೋ ಕಾಫಿ, ಹಾಕೋ ಚಿನ್ನ ಇದೆಲ್ಲ ಏನ್ ಗೊತ್ತಾ? ಇವೆಲ್ಲವೂ ಕಮಾಡಿಟಿಗಳು. ಹೌದು, ಈ ಕಚ್ಚಾ ವಸ್ತುಗಳೇ ನಮ್ಮ ಇಡೀ ಜಗತ್ತಿನ ಆರ್ಥಿಕತೆಯ ಬೆನ್ನೆಲುಬು. ಹಾಗಾದ್ರೆ ಇಷ್ಟೊಂದು ದೊಡ್ಡ ಮಾರುಕಟ್ಟೆಯಲ್ಲಿ ಟ್ರೇಡಿಂಗ್ ಅಂದ್ರೆ ವ್ಯಾಪಾರ ನಡೆಯೋದು ಹೇಗೆ? ಬನ್ನಿ, ಇದರ ಬಗ್ಗೆನೇ ಇವತ್ತು ಮಾತಾಡೋಣ. ವಿಕೆ ಟ್ರೇಡಿಂಗ್ ರೂಮ್ಗೆ ಸ್ವಾಗತ. ಬನ್ನಿ, ನೇರವಾಗಿ ಇವತ್ತಿನ ವಿಷಯಕ್ಕೆ ಹೋಗ್ಬಿಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಾವು ದಿನಬಳಕೆಯ ವಸ್ತುಗಳಿಗೆ ಅಂದ್ರೆ ಕಾರಿನ ಪೆಟ್ರೋಲ್ ಇರ್ಬೋದು ಅಥವಾ ಒಂದು ಕಪ್ ಕಾಫಿಗಿರ್ಬೋದು ಒಂದು ಬೆಲೆ ಕೊಡ್ತೀವಿ. ಆದರೆ ಈ ಕಚ್ಚಾ ವಸ್ತುಗಳ ಬೆಲೆ ಹೇಗೆ ನಿರ್ಧಾರ ಆಗತ್ತೆ, ಜಾಗತಿಕ ಮಟ್ಟದಲ್ಲಿ ಇವುಗಳನ್ನು ಹೇಗೆ ವ್ಯಾಪಾರ ಮಾಡ್ತಾರೆ, ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ ಬನ್ನಿ. ಈ ವಿಶ್ಲೇಷಣೆಯಲ್ಲಿ ಒಟ್ಟು 5 ಪ್ರಮುಖ ವಿಷಯಗಳನ್ನು ನೋಡಲಿದ್ದೇವೆ. ಮೊದಲು ಕಮಾಡಿಟಿ ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ಸ್ಪಾಟ್ ಮತ್ತು ಫೈನಾನ್ಷಿಯಲ್ ಮಾರುಕಟ್ಟೆಗಳ ವ್ಯತ್ಯಾಸ ಏನು ಅಂತ ನೋಡೋಣ. ಅದಾದ್ಮೇಲೆ ಟ್ರೇಡರ್ಗಳು ಬಳಸೋ ಟೂಲ್ಸ್ ಬಗ್ಗೆ ತಿಳ್ಕೊಂಡು ಟ್ರೇಡಿಂಗ್ ಆಕ್ಷನ್ನಲ್ಲಿ ಹೇಗಿರುತ್ತೆ ಅಂತ ನೋಡಿ, ಕೊನೆಗೆ ಕಮಾಡಿಟಿಗಳು ನಮಗೆಲ್ಲ ಯಾಕೆಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಟಾಪಿಕ್, ಕಮಾಡಿಟಿ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ಇಡೀ ಜಾಗತಿಕ ಆರ್ಥಿಕತೆಗೆ ಅಡಿಪಾಯ ಹಾಕುವ ಬಿಲ್ಡಿಂಗ್ ಬ್ಲಾಕ್ಸ್ ಇವು. ತುಂಬಾ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಕಮಾಡಿಟಿ ಅಂದ್ರೆ ಚಿನ್ನ, ಕಚ್ಚಾ ತೈಲ ಅಥವಾ ಕಾಫಿ ಅಂತಹ ಯಾವುದೇ ಕಚ್ಚಾ ವಸ್ತು. ಇದನ್ನ ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಬಹುದು, ಮಾರಾಟ ಮಾಡಬಹುದು. ಇದರ ವಿಶೇಷತೆ ಏನಂದ್ರೆ, ಅದು ಜಗತ್ತಿನ ಯಾವುದೇ ಮೂಲೆಯಿಂದ ಬಂದರೂ ಅದರ ಕ್ವಾಲಿಟಿ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಅಂದ್ರೆ ಒಂದು ಬ್ಯಾರೆಲ್ ತೈಲ ಇನ್ನೊಂದು ಬ್ಯಾರೆಲ್ ತೈಲದಂತೆ ಇರುತ್ತೆ ಅಲ್ವಾ? ಕಮಾಡಿಟಿಗಳಲ್ಲಿ ನಾವು 2 ಮುಖ್ಯ ವಿಧಗಳನ್ನಾಗಿ ನೋಡ್ಬೋದು. ಮೊದಲನೆಯದು ಹಾರ್ಡ್ ಕಮಾಡಿಟೀಸ್, ಅಂದ್ರೆ ಇವುಗಳನ್ನ ಭೂಮಿಯಿಂದ ಗಣಿಗಾರಿಕೆ ಮಾಡಿ ಅಥವಾ ಹೊರತೆಗೆಯಲಾಗುತ್ತೆ. ಉದಾಹರಣೆಗೆ ಚಿನ್ನ, ಕಚ್ಚಾ ತೈಲ. ಇನ್ನು ಎರಡನೆಯದು ಸಾಫ್ಟ್ ಕಮಾಡಿಟೀಸ್. ಇವು ಕೃಷಿ ಉತ್ಪನ್ನಗಳು, ಅಂದ್ರೆ ಗೋಧಿ, ಕಾಫಿ, ಜಾನುವಾರುಗಳಂತಹವು. ಇವುಗಳನ್ನ ಬೆಳೆಯಲಾಗುತ್ತೆ ಅಥವಾ ಸಾಕಲಾಗುತ್ತೆ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ, ಸ್ಪಾಟ್ ಮತ್ತು ಫೈನಾನ್ಷಿಯಲ್ ಮಾರುಕಟ್ಟೆಗಳು. ಇಲ್ಲಿ ನಾವು ನಿಜವಾದ ವಸ್ತುವನ್ನ ಟ್ರೇಡ್ ಮಾಡೋದಕ್ಕೂ ಅದರ ಮೇಲಿನ ಕಾಂಟ್ರಾಕ್ಟ್ ಟ್ರೇಡ್ ಮಾಡೋದಕ್ಕೂ ಇರೋ ವ್ಯತ್ಯಾಸವನ್ನ ನೋಡೋಣ. ಸ್ಪಾಟ್ ಮಾರುಕಟ್ಟೆ, ಇದನ್ನ ಕ್ಯಾಶ್ ಮಾರ್ಕೆಟ್ ಅಂತಾನೂ ಹೇಳ್ತಾರೆ. ಇದು ತುಂಬಾನೇ ಸಿಂಪಲ್. ಈಗ ನಾವೊಂದು ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತಕ್ಷಣಕ್ಕೆ ಒಂದು ಸಾಮಾನು ತಗೊಳ್ತೀವಲ್ಲ, ಇದು ಕೂಡ ಹಾಗೇನೆ. ಇಲ್ಲಿ ತಕ್ಷಣ ಪೇಮೆಂಟ್ ಆಗುತ್ತೆ, ತಕ್ಷಣ ಫಿಸಿಕಲ್ ಗೂಡ್ಸ್ ಡೆಲಿವರಿ ಆಗುತ್ತೆ. ಅಂದ್ರೆ ನಿಜವಾಗ್ಲೂ ವಸ್ತುಗಳು ಒಂದು ಕೈಯಿಂದ ಇನ್ನೊಂದು ಕೈಗೆ ಹೋಗುತ್ತೆ. ಸಿಂಪಲ್ ಅಲ್ವಾ? ಆದರೆ ಡೆರಿವೇಟಿವ್ಸ್ ಮಾರುಕಟ್ಟೆ ಇದಕ್ಕೆ ಪೂರ್ತಿ ವಿರುದ್ಧ. ಇಲ್ಲಿ ನಿಜವಾದ ವಸ್ತುಗಳ ವ್ಯಾಪಾರ ಆಗೋದಿಲ್ಲ. ಬದಲಿಗೆ ಮುಂದೆ ಒಂದು ವಸ್ತುವಿನ ಬೆಲೆ ಎಷ್ಟಾಗ್ಬೋದು ಅಂತ ಊಹಿಸಿ ಅದರ ಮೇಲೆ ಕಾಂಟ್ರಾಕ್ಟ್ಗಳನ್ನು ಕೊಂಡುಕೊಳ್ತಾರೆ ಮತ್ತು ಮಾರುತ್ತಾರೆ. ಅಂದ್ರೆ ಫಿಸಿಕಲ್ ವಸ್ತುವನ್ನ ಮುಟ್ಟದೆಯೇ ಅದರ ಬೆಲೆಯ ಆಧಾರದ ಮೇಲೆ ಹಣಕಾಸಿನ ವಹಿವಾಟು ನಡೆಯುತ್ತೆ. ಓಕೆ, ಈಗ ನಮ್ಮ ಮೂರನೇ ವಿಭಾಗ, ಟ್ರೇಡರ್ಸ್ ಟೂಲ್ಕಿಟ್. ಈ ಡೆರಿವೇಟಿವ್ಸ್ ಮಾರುಕಟ್ಟೆಯಲ್ಲಿ ಟ್ರೇಡರ್ಸ್ಗಳು ಯಾವೆಲ್ಲ ಸಾಧನಗಳನ್ನು ಬಳಸ್ತಾರೆ? ಬನ್ನಿ, ಫ್ಯೂಚರ್ಸ್, ಆಪ್ಷನ್ಸ್ ಮತ್ತೆ ಅದನ್ನ ಟ್ರೇಡ್ ಮಾಡೋರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಕೆಲಸ ಮಾಡೋದು ಹೇಗೆ ನೋಡಿ. ಇಲ್ಲಿ 3 ಸಿಂಪಲ್ ಸ್ಟೆಪ್ಸ್. ಮೊದಲು, ಇಬ್ರು ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನ ಕೊಳ್ಳಲು ಅಥವಾ ಮಾರಲು ಒಪ್ಪಿಕೊಳ್ತಾರೆ. ಎರಡನೇದ್ದು, ಮುಂದಿನ ಒಂದು ದಿನಾಂಕಕ್ಕೆ ಇವತ್ತೇ ಒಂದು ಬೆಲೆ ಫಿಕ್ಸ್ ಮಾಡ್ತಾರೆ. ಕೊನೆಯದಾಗಿ, ಈ ಒಪ್ಪಂದದಿಂದ ಮುಂದೆ ಮಾರುಕಟ್ಟೆ ಬೆಲೆ ಎಷ್ಟೇ ಹೆಚ್ಚು ಕಡಿಮೆ ಆದ್ರೂ ಇವರ ವ್ಯವಹಾರ ಆ ಫಿಕ್ಸ್ ಮಾಡಿದ ಬೆಲೆಗೆ ನಡೆಯುತ್ತೆ. ಪ್ರೈಸ್ ಲಾಕ್ ಆಗ್ಬಿಡುತ್ತೆ. ಈ ಮಾರುಕಟ್ಟೆಯಲ್ಲಿ ನಾವು ಮುಖ್ಯವಾಗಿ 2 ಥರದ ಟ್ರೇಡರ್ಗಳನ್ನ ನೋಡ್ಬೋದು. ಮೊದಲನೆಯವರು ಹೆಜ್ಜರ್ಗಳು. ಅಂದ್ರೆ ಯಾರು? ಈಗ ರೈತರಿರ್ತಾರೆ ಅಥವಾ ಏರ್ಲೈನ್ ಕಂಪನಿಗಳಿರ್ತಾವಲ್ಲ, ಇಂಥವರು. ಇವರಿಗೆ ಬೆಲೆ ಏರಿಳಿತದ ರಿಸ್ಕ್ ಇಷ್ಟ ಆಗಲ್ಲ. ಅದಕ್ಕೆ ಫ್ಯೂಚರ್ಸ್ ಬಳಸಿ ಇವತ್ತೇ ಒಂದು ಬೆಲೆನ ಲಾಕ್ ಮಾಡ್ಬಿಡ್ತಾರೆ, ರಿಸ್ಕ್ ಕಡಿಮೆ ಮಾಡ್ಕೊಳ್ತಾರೆ. ಇನ್ನು ಎರಡನೇ ಅವರು ಸ್ಪೆಕ್ಯುಲೇಟರ್ಸ್. ಇವರಿಗೆ ವಸ್ತುವಿನ ಅವಶ್ಯಕತೆ ಇರೋದಿಲ್ಲ, ಬದಲಾಗಿ ಮುಂದೆ ಬೆಲೆ ಮೇಲೋಗುತ್ತಾ ಕೆಳಗ್ ಬರುತ್ತಾ ಅಂತ ಗೆಸ್ ಮಾಡಿ ಅದರ ಮೇಲೆ ಬೆಟ್ ಮಾಡಿ ಲಾಭ ಮಾಡೋದು ಇವರ ಉದ್ದೇಶ. ಸರಿ, ಈಗ 4ನೇ ವಿಭಾಗಕ್ಕೆ ಬಂದಿದ್ದೇವೆ, ಟ್ರೇಡಿಂಗ್ ಇನ್ ಆಕ್ಷನ್. ಅಂದ್ರೆ ನಿಜವಾಗಿ ಟ್ರೇಡಿಂಗ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಉದಾಹರಣೆಗೆ, ಭಾರತದ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಂದ್ರೆ MCXನಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. MCXನ ಒಂದು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಅದರ ಟ್ರೇಡಿಂಗ್ ಅವರ್ಸ್. ನಮ್ಮ ಸ್ಟಾಕ್ ಮಾರ್ಕೆಟ್ ಮಧ್ಯಾಹ್ನ 3ವರೆಗೆ ಮುಗ್ದೋಗುತ್ತೆ. ಆದರೆ ಕಮಾಡಿಟಿ ಮಾರುಕಟ್ಟೆ ರಾತ್ರಿ 11ವರೆ, ಕೆಲವೊಮ್ಮೆ 11:55ವರೆಗೂ ಓಪನ್ ಇರುತ್ತೆ. ಅಂದ್ರೆ ಕೆಲಸ ಮಾಡೋರು ಕೂಡ ಸಂಜೆ 6ರ ನಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಓಪನ್ ಆದಾಗ ಆರಾಮಾಗಿ ಟ್ರೇಡ್ ಮಾಡ್ಬೋದು. ಇಲ್ಲಿ ಕಚ್ಚಾ ತೈಲದ ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ನೋಡ್ಬೋದು. ನೋಡಿ, ಮೆಗಾ ಲಾಟ್ನಲ್ಲಿ ₹1 ಮೂವ್ಮೆಂಟ್ಗೆ ₹100 ಲಾಭ ಅಥವಾ ನಷ್ಟ.
ಆದರೆ ಮಿನಿ ಲಾಟ್ನಲ್ಲಿ ಕೇವಲ 10 ರೂಪಾಯಿ. ಇದರಿಂದ ಸಣ್ಣ ಹೂಡಿಕೆದಾರರು ಕೂಡ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಸುಲಭವಾಗಿ ಟ್ರೇಡ್ ಮಾಡ್ಬೋದು. ಚಿನ್ನದ ವಿಚಾರದಲ್ಲೂ ಅಷ್ಟೇ ಸಾಕಷ್ಟು ವೆರೈಟಿ ಇದೆ. 1 ಕೆಜಿಯ ಮೆಗಾಲಾಟ್ನಿಂದ ಹಿಡಿದು 100 ಗ್ರಾಂನ ಮಿನಿ, 8 ಗ್ರಾಂನ ಗಿನಿಯಾ, ಅಷ್ಟೇ ಅಲ್ಲ 1 ಗ್ರಾಂನ ಪೆಟಲ್ ಕಾಂಟ್ರಾಕ್ಟ್ ಕೂಡ ಇದೆ. ಇದರಿಂದ ಗೋಲ್ಡ್ ಟ್ರೇಡಿಂಗ್ ಎಲ್ರಿಗೂ ಸಿಗೋ ಹಾಗೆ ಆಗಿದೆ. ಇಲ್ಲಿರುವ ಈ ಕೋಟ್ ಒಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಅನ್ನ ತೋರಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ವಾಲ್ಯೂಮ್ ಫ್ಯೂಚರ್ಸ್ನಿಂದ ಆಪ್ಷನ್ಸ್ ಕಡೆಗೆ ಶಿಫ್ಟ್ ಆಗಿದೆ. MCX ಇತ್ತೀಚೆಗೆ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ರೆಕಾರ್ಡ್ ಕೂಡ ಮಾಡಿದೆ. ಅಂದ್ರೆ ರಿಟೇಲ್ ಟ್ರೇಡರ್ಗಳು ಇದರಲ್ಲಿ ಜಾಸ್ತಿ ಭಾಗವಹಿಸ್ತಿದ್ದಾರೆ ಅಂತ ಅರ್ಥ. ಓಕೆ, ಈಗ ನಮ್ಮ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ವಿಭಾಗಕ್ಕೆ ಬಂದಿದ್ದೇವೆ. ಕಮಾಡಿಟಿಗಳು ಯಾಕೆ ಮುಖ್ಯ? ಒಬ್ಬ ಇನ್ವೆಸ್ಟರ್ನ ಪೋರ್ಟ್ಫೋಲಿಯೋದಲ್ಲಿ ಈ ಕಚ್ಚಾ ವಸ್ತುಗಳ ಪಾತ್ರವಾದ್ರೂ ಏನು? ಕಮಾಡಿಟಿಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಕೆಲವು ದೊಡ್ಡ ಲಾಭಗಳಿವೆ. 1, ಇದು ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಗೆ ಡೈವರ್ಸಿಫಿಕೇಶನ್ ಕೊಡುತ್ತೆ, ಅಂದ್ರೆ ವೈವಿಧ್ಯತೆ. 2ನೇದು, ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಜಾಸ್ತಿಯಾದಾಗ ಸಾಮಾನ್ಯವಾಗಿ ಕಮಾಡಿಟಿಗಳ ಬೆಲೆ ಜಾಸ್ತಿಯಾಗುತ್ತೆ. ಹಾಗಾಗಿ ಇದೊಂದು ರೀತಿ ರಕ್ಷಣೆ ಇದ್ದ ಹಾಗೆ. ಇನ್ನೂ ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ ಬೀಳುವಾಗ ಚಿನ್ನದಂತಹ ಕಮಾಡಿಟಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಕೊನೆಯದಾಗಿ ಕಮಾಡಿಟಿಗಳು ಮತ್ತೆ ಸ್ಟಾಕ್ಗಳ ನಡುವಿನ ಒಂದು ಮುಖ್ಯ ವ್ಯತ್ಯಾಸವನ್ನ ನೋಡೋಣ. ಕಮಾಡಿಟಿಗಳು ಅಂದ್ರೆ ಫಿಸಿಕಲ್ ಅಸೆಟ್ಸ್. ಇಲ್ಲಿ ಲಾಭ ಬರೋದು ಕೇವಲ ಬೆಲೆ ಬದಲಾವಣೆಯಿಂದ, ಡಿವಿಡೆಂಟ್ ಅಂತ ಇರೋದಿಲ್ಲ. ಆದರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ಕಂಪನಿಯ ಓನರ್ಶಿಪ್. ಇಲ್ಲಿ ಬೆಲೆ ಏರಿಕೆಯ ಜೊತೆಗೆ ಡಿವಿಡೆಂಟ್ ಕೂಡ ಸಿಗುವ ಸಾಧ್ಯತೆ ಇರುತ್ತೆ. ಈ ಜಗತ್ತು ಯಾವಾಗ್ಲೂ ಬದಲಾಗ್ತಾನೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಕಚ್ಚಾ ವಸ್ತುಗಳೇ ಎಲ್ಲಕ್ಕಿಂತ ಮೂಲಭೂತವಾದ ಆಸ್ತಿ ಅಂತ ಹೇಳ್ಬೋದಾ? ಇದು ನಾವು ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ. ಇದೇ ರೀತಿ ಕಲಿಕೆಯ ವಿಷಯಗಳಿಗಾಗಿ VK ಟ್ರೇಡಿಂಗ್ ರೂಮ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.